ಸಿ ಈಗ ಕಂಕ್ಳಲ್ಲಿ ಮಗುನ ಇಟ್ಕೊಂಡು ಸಂತೆ ಎಲ್ಲ ಹುಡುಕಾಡಿದ್ರು ಅನ್ನೋ ಒಂದು ಮಾತಿದೆ. ನಮ್ಮಲ್ಲೇ ತುಂಬಾ ಜನ ಟ್ಯಾಲೆಂಟ್ಸ್ ಇದ್ದಾರೆ, ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಬೇರೆ ಬೇರೆ ಎಲ್ಲಾ ಫೀಲ್ಡ್ಗಳಲ್ಲೂ ಟೆಕ್ನಿಷಿಯನ್ಸ್ ಇದ್ದಾರೆ. ಬಟ್ ಹೊರಗಡೆ ಹೋಗಿ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಕರ್ಕೊಂಡ್ ಬರ್ತಿದ್ದಾರೆ. ಸೊ ಆ ವಿಚಾರವಾಗಿ ಆಸ್ ಅ ಟೆಕ್ನಿಷಿಯನ್ ಆಗಿ ನೀವೇನೇ ಅನಿಸ್ತೀರಿ? ನಾವು ಯಾವಾಗ ಹೇಳ್ತಿರ್ತೀವಿ ಸರ್, ಇಲ್ಲಿರೋರ್ಗೆ ಒಂದ್ಸಲ ಚಾನ್ಸ್ ಕೊಡಿ, ಕೊಟ್ರೇನೆ ನಾವು ಪ್ರೂವ್ ಮಾಡೋದು ಏನಂತ ಗೊತ್ತಾಗುತ್ತೆ. ವೆರಿ ಟ್ರೂ. ನಾವು ಹೋಗಿ ಚಾನ್ಸ್ ಕೇಳಿದಾಗ ಅವ್ರ ನಿರೀಕ್ಷೆಗೆ ತಕ್ಕನಾಗಿ ಆಗಿಲ್ಲ ಅಂದಾಗ ಓಕೆ ಬೇರೆ ಎಂದು ತರಲಿ. ಓಕೆ, ನಾವು ಹೋಗಿ ಕೆಲಸ ಕೇಳಿದಾಗ ಹಿಂದೆ ಆ ಸಿನಿಮಾ ಮಾಡಿದ್ದೆ, ಯಾವ ದೊಡ್ಡ ಸಿನಿಮಾ ಮಾಡಿದೆ, ನಾನು ಅಲ್ಲಿ ದೊಡ್ಡ ಸಿನಿಮಾ ಮಾಡಿದ್ರೆ ನಾವ್ ಯಾಕೆ ಸರ್ ಇಲ್ಲಿ ಬಂದು ಕೇಳ್ಬೇಕು? ಈಗ ನಾವು ಕೇಳ ಈಗ ತುಂಬಾ ಮುಂಚೆ ಇರ್ಲಿಲ್ಲ, ಕಮ್ಮಿ ಆಗಿತ್ತು, ಬೇರೆಯಿಂದ ಬರೋದು ತುಂಬಾ ಕಮ್ಮಿ ಆಗಿತ್ತು, ಇಲ್ಲಿರೋರೆ ತುಂಬಾ ಕೆಲಸ ಮಾಡೋಣ. ಈಗ ಹೆಂಗಾಗ್ಬಿಟ್ಟಿದೆ, ಮತ್ತೆ ಅಲ್ಲಿಂದ ಬರ್ತಿದ್ದಾರೆ. ಅದು ನಮ್ಮವರು, ಈಗ ನಮ್ಮ ಸೆಲೆಬ್ರಿಟಿಗಳು ಒಂದಷ್ಟು ಜನ ಅವ್ರು ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಖಂಡಿತ ಆಗುತ್ತೆ ಸರ್. ಈಗ ಅವರು ಕಷ್ಟ ಇಲ್ಲಿರೋರ್ಗೆ ಕೆಲಸ ಕೊಟ್ರೆ ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ ಸರ್, ಖಂಡಿತ. ಈಗ ಯಾರು ಸ್ಟಾರ್ಗಳಿದಾರೋ ಕೊಡಿ ಒಂದ್ ಸಾಂಗ್. ಇವಾಗ ಅವ್ರ ಜೊತೆ ನಾವು ಗ್ರೂಪ್ ಆಡಿರ್ತೀವಿ ಸರ್, ಗ್ರೂಪ್ ಡ್ಯಾನ್ಸ್ ಆಡಿರ್ತೀವಿ, ಅಸ್ಟೆಂಟ್ ಆಗಿ ಮಾಡಿರ್ತೀವಿ, ಗೊತ್ತಿರುತ್ತೆ ಟ್ಯಾಲೆಂಟ್ ಏನು ಅಂತ. ಒಂದ್ ಸಾಂಗ್ ಕೊಟ್ರೆ ನಾವ್ ಏನನ್ನೋದು ಪ್ರೂವ್ ಮಾಡ್ಕೊಳಕ್ಕೆ ಒಂದ್ ಚಾನ್ಸ್ ಇರುತ್ತೆ. ನೀವು ಅದರ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿ, ಆ ಹೀರೋಗಳ ಜೊತೆ ಆಡಿರೋ ಅಕ್ಕಪಕ್ಕ ಆಡಿರೋರೆ ಇವತ್ತು ನಾಳೆ ಮಾಸ್ಟರ್ ಆಗಿ ಅವ್ರಿಗೆ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಾರೆ. ಈಗ ಯಾಕೆ ಅವ್ರು ನಮ್ಮನ್ನ ಯಾಕೆ ಕರ್ಸಲ್ಲ? ಅವ್ರ ಜೊತೆಲಿರೋನೇ ಬೆಳಿಬೇಕು. ಅವ್ರ ಜೊತೆಲಿ ಯಾರು ಇರ್ತಾರಲ್ಲ, ಡ್ಯಾನ್ಸರ್ಸ್ ಆಡಿರ್ತಾರಲ್ಲ, ಅವನೇ ನೆಕ್ಸ್ಟ್ ಸಾಂಗ್ ಮಾಡ್ತಿರ್ತಾರೆ ಅವರು. ಸೊ ಹಂಗೆ ನಮ್ಮವರು ನಮಗೆ ಸಪೋರ್ಟ್ ಮಾಡಿದ್ರೆ 100% ನಾವು ಬೆಳಿತೀವಿ. ಆಮೇಲೆ ಇಲ್ಲಿರೋರ್ಗೆ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಸರ್. ಈಗ ನಮ್ಮನ್ನ ನಂಬ್ಕೊಂಡು ಒಂದಷ್ಟು ಜನ ಡ್ಯಾನ್ಸರ್ಸ್ ಇರ್ತಾರಲ್ಲ, ಅವ್ರಿಗೆ ಕೆಲಸ ಸಿಗುತ್ತೆ. ಇನ್ನೊಂದು ವಿಚಾರ, ಈ ರೆಮ್ಯುನರೇಷನ್ ವಿಚಾರ, ಬಜೆಟ್ ಫ್ರೆಂಡ್ಲಿ ಕೂಡ ನೀವಾದ್ರೆ, ಈಗ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 1 ಲಕ್ಷನೋ 5 ಲಕ್ಷನೋ ಕಮ್ಮಿ ಕೊಡ್ತೀನಿ ಮಾಡ್ಕೊಡಿ ಅಂದ್ರು ಮಾಡ್ಕೊಟ್ಬಿಡ್ತೀರಾ. ಬಟ್ ಹೊರಗಡೆ ಅವರು ಒಂದು ಕರಾರುವಕ್ಕಾಗಿ ಇಷ್ಟೇ ನಮ್ಗೆ ರೆಮ್ಯುನರೇಷನ್ ಕೊಡ್ಬೇಕು ಒಂದು ಸಾಂಗ್ಗೆ ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ಅವ್ರ ಜೊತೆ ಬರ್ತಕ್ಕಂತ ಒಂದಷ್ಟು ಟ್ರೂಪ್, ಅವ್ರಿಗೆಲ್ಲ ಹಾಸ್ಪಿಟಾಲಿಟಿ ಎಲ್ಲವೂ ಕೊಡ್ಬೇಕಾಗುತ್ತೆ. ಅದೇ ಸರ್ ಹೇಳ್ತಾ ಇಲ್ವಾ ಸರ್, ಇಲ್ಲಿರೋರು 10 ರೂಪಾಯಿಗೂ ಮಾಡ್ತಾರೆ, 10 ರೂಪಾಯಿಗೆ 10ರಷ್ಟು ಮಾಡ್ತಾರೆ. ಬಟ್ ಅಲ್ಲಿ ಅವ್ರಿಗೆ 10 ರೂಪಾಯಿನೂ ಕೊಟ್ಟು ಹೂವಿನ ಹಾರನೂ ಹಾಕಿ ಎಲ್ಲಾನು ಹಾಕಿ ಮಾಡ್ತಾರೆ. ನಾವಿಲ್ಲಿ ಅಷ್ಟೇ ಕಷ್ಟಪಡ್ತೀವಿ, ನಾವು ಅಷ್ಟೇ ಇದ್ರಲ್ಲೇ ಮಾಡ್ತೀವಿ ಅಂದ್ರೆ ನಮ್ಮೇಲೆ ನಂಬಿಕೆ ಇಲ್ಲ. ಅವ್ರು ಅದೇ ಸ್ಟೆಪ್ನ, ಓಕೆ ಎಕ್ಸಾಂಪಲ್ ಆ ಮಾಸ್ಟರ್ ಹೆಸರು ಹೇಳ್ಬೋದು, ಒಂದೇ ಸ್ಟೆಪ್ನ 10 ಸಾಂಗಲ್ಲಿ ಹಾಕಿರ್ತಾರೆ, ಮತ್ತೆ ಇಲ್ಲ ಹಾಕ್ದಾಗ್ಲೂ ಅದೇ ಖುಷಿ ಪಡ್ತಾರೆ. ನಾವು ಬೇರೆ ಬೇರೆ ತರ ಮಾಡೋಣ, ಇನ್ನೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತೀವಿ. ಇಲ್ಲಿ ಯಾರು ಚಾನ್ಸ್ ಕೊಡೋರಿಲ್ಲ. ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವೊಬ್ರು. ಈಗ ನಾನು ಎಲ್ಲಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲ ಡೈರೆಕ್ಟರ್ ಆಗಿ, ಯಾಕಂದ್ರೆ ಇಲ್ಲಿರೋ ಪ್ರೊಡ್ಯೂಸರ್ ಇಂದ ನಾವು ಅನ್ನ ತಿಂದಿದ್ದೀವಿ, ಇಲ್ಲಿರೋ ಡೈರೆಕ್ಟರ್ ಇಂದಾನೆ ನಾವು ಅನ್ನ ತಿಂದಿದ್ದೀವಿ, ಇಲ್ಲಿರೋ ಆರ್ಟಿಸ್ಟ್ ಇಂದಾನೆ ನಾವು ಅನ್ನ ತಿಂದಿದ್ದೀವಿ. ಸೊ ಹಂಗಾಗಿ ನಾನು ಎಲ್ಲಾನು ಬ್ಲೇಮ್ ಮಾಡ್ತಿಲ್ಲ, ಕೆಲವೊಬ್ರು ಮೇಲೆ ನಾವು ಬ್ಲೇಮ್ ಮಾಡ್ತೀವಿ. ಅದನ್ನು ಅವರು ನಮಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ಇದಾರಪ್ಪ ಕೊರಿಯೋಗ್ರಾಫರ್ಸು, ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದು ನಾವು ಬೆಳಿತೀವಿ. ನಾವು ಇಲ್ಲಿಂದ ಅಲ್ಲೋಗಿ ಅವ್ರಿಗೆ ಮಾಡ್ಬೇಕು, ಅಲ್ಲಿಂದ ನಮಗೆ ಅದು ಗೊತ್ತಿಲ್ಲ. ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ಎವ್ರಿವನ್, ಎಲ್ಲಾನು ಬ್ಲೇಮ್ ಮಾಡ್ತಿಲ್ಲ, ಕೆಲವೊಬ್ರು. ನೋಡೋಣ ವೀಕ್ಷಕರೇ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಅಲ್ಲಿ ಒಂದು ಸಣ್ಣ ಕಿಚ್ಚಿರುತ್ತೆ. ನಾವು ಅದನ್ನ ಮಾಡಿದಾಗ ಎಷ್ಟು ಅರ್ಟ್ ಆಗಿರ್ತಾರೆ ಅವರು ಅಂತಕ್ಕಂಥದ್ದು. ಅಫ್ಕೋರ್ಸ್ ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ, ಅವನ್ನ ಸದುಪಯೋಗ ಪಡಿಸ್ಕೋಬೇಕಷ್ಟೇ. ರೈಟ್ ಟೈಮ್ಗೆ ಕರೆದು ರೈಟ್ ಸಾಂಗ್ಸ್ ಅಥವಾ ರೈಟ್ ಕೆಲಸನ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು. ಈಗ ರಾಬರ್ಟ್ ಸಿನಿಮಾದ ಮೂಲಕ ಬಂದಂತವ್ರು, ಅವ್ರು ಪ್ರೂವ್ ಮಾಡ್ಕೊಂಡ್ರು ಅವ್ರ ಕೆಲಸ ಏನು, ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಏನು ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹೈಟ್ಸ್ ಹೋಗ್ತಾರೆ ಅಂತಕ್ಕಂಥ. ಆಮೇಲೆ ಒಂದು ಸರ್, ನಾವು ಈಗ ರಾಬರ್ಟ್ ಸಿನಿಮಾ ಮಾಡ್ತೀವಿ, ದರ್ಶನ್ ಸರ್ ಸಿನಿಮಾ ಮಾಡ್ತೀವಿ ಅಂತಲ್ಲ. ಈಗ ನಾನು ನೆನ್ನೆ ಒಂದು ಚಿಕ್ಕ ಸಿನಿಮಾ ಮಾಡಿದೆ, ಹೊಸ ಹೀರೋ, ಹೊಸ ಟೀಮ್. ಈಗ ಅವ್ರಿಗೂ ನಾನು ಬಂದ್ಬಿಟ್ಟು ನಾನು ಹಂಗೆ ಮಾಡೋದು, ಅಷ್ಟೇ ಜನ ಡ್ಯಾನ್ಸರ್ಸ್ ಅಲ್ಲ. ಈಗ ಆ ಸಿನಿಮಾಗೆ ಏನ್ ಬೇಕೋ ಅದಕ್ಕೆ ನಾವು 100% ಎಫೆಕ್ಟ್ ಹಾಕಿ, ಇದಕ್ಕೆ ಇಷ್ಟೇ ಬಜೆಟ್, ಅವ್ರು ಏನ್ ಕೊಡ್ತಾರೆ ಆ ಬಜೆಟ್ ಅಲ್ಲೇ ಮಾಡ್ತೀವಿ. ದೊಡ್ಡ ಸಿನಿಮಾ ಅಂದ್ರೆ ದೊಡ್ಡದು ಮಾಡ್ತೀವಿ, ಚಿಕ್ಕದಂದ್ರೆ ಚಿಕ್ಕದು ಮಾಡ್ತೀವಿ. ಈಗ ಕೆಲವೊಬ್ರು ಅನ್ಕೊಂತಾರೆ ಇವ್ರು ದೊಡ್ಡ ಮಾಸ್ಟರ್ಪ್ಪ, ಇವ್ರ ಹತ್ರ ಕೆಲಸ, ಇವ್ರು ಜಾಸ್ತಿ ಪೇಮೆಂಟ್ ಇರುತ್ತೇನೋ ಹಂಗೆ ಅಂತ. ಖಂಡಿತ ಅದಿರಲ್ಲ ಸರ್. ನಿಮ್ ಬಜೆಟ್ ನಿಮ್ ಸಿನಿಮಾ ಅಂದಾಗ ಅದಕ್ಕೆ ನಾವು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾನು ಅಲ್ಲಿಂದನೇ ಹೈಟಲ್ಲೇ ಬೆಳೆದಿಲ್ಲ, ನಾವು ಚಿಕ್ಕದಿಂದ ಬೆಳೆದಿರೋ. ಸೊ ಹಂಗಾಗಿ ಯಾವ್ದೇ ಸಿನಿಮಾ ಬಂದ್ರು, ಯಾವ್ದೇ ಎಷ್ಟೇ ಕೊಟ್ರು ನಾವು ಯಾವಾಗ್ಲೂ ಮಾಡಕ್ ರೆಡಿ ಇರ್ತೀವಿ. ಸಿನಿಮಾ ಚಿಕ್ಕದಾದ್ರು ದೊಡ್ಡದಾದ್ರು, ಕಲಾವಿದರು ಚಿಕ್ಕವರಾದ್ರು ದೊಡ್ಡವರಾದ್ರು ಎಲ್ಲ ಒಂದೇ ಅಲ್ವಾ? ಅದು ಹಂಗೆ. ಹೌದು, ಅದು ಯಾವ್ದೇ ಸಿನಿಮಾ ಅಂದ್ರೂ ನಾವು 100% ಎಫರ್ಟ್ ಹಾಕ್ಲೇಬೇಕು. ಆಮೇಲೆ ನಮ್ಗೆ ಎಲ್ಲಾನು ಚಾಲೆಂಜ್ ಇರುತ್ತೆ, ಯಾವ್ದು ಹಿಟ್ ಆಗುತ್ತೆ ಯಾವ್ದು ಫ್ಲಾಪ್ ಆಗುತ್ತೆ ಅಲ್ಲ, ಎಲ್ಲಾನು ನಮ್ಗೆ ಬೇಕಾಗುತ್ತೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಎಸ್ ಮಾಸ್ಟರ್, ಕೊನೆ ಘಟ್ಟಕ್ಕೆ ಬಂದಿದೀವಿ ನಾವು.
ಡೆವಿಲ್ ಸಿನಿಮಾ ದರ್ಶನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ಸ್ ಆಗ್ತಾ ಇದೆ. ಬಹುಶಃ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ಅದೊಂದು ಕೊರಗು ಆಸ್ ಅ ಟೆಕ್ನಿಷಿಯನ್ ಆಗಿ, ಆ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಿಮ್ಗೂ ಇದ್ದೇ ಇರುತ್ತೆ. ಖಂಡಿತ ಸರ್, ಅವ್ರು ಇದ್ದಿದ್ರೆ ಇದು ಇನ್ನೂ ಹತ್ತರಷ್ಟು ಬೇರೆ ತರ ಆಗಿರ್ಬೋದು. ಸೊ ಹಂಗಾಗಿ ಬಟ್ ಅವ್ರು ಒಂದು ಮಾತು ಹೇಳಿದ್ರು, ಮೊನ್ನೆ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು, ಏನು ತಲೆ ಕೆಡ್ಸ್ಕೊಬೇಡಿ, ನಮ್ಮ ಸೆಲೆಬ್ರಿಟೀಸ್ ಇರ್ತಾರೆ, ನಾನಿಲ್ಲ ಅಂದ್ರು ನಮ್ಮ ಜಾಗದಲ್ಲಿ ನಮ್ಮ ಸೆಲೆಬ್ರಿಟೀಸ್ ಇರ್ತಾರೆ, ಅವರೆಲ್ಲಾನು ನೋಡ್ಕೊಂತಾರೆ ಅಂತ ಹೇಳಿದ್ರು. ಅದು 100%. ಯಾಕಂದ್ರೆ ಇವತ್ತು ಅವ್ರು ಇಲ್ಲ ಅಂದ್ರೂ ಅವ್ರ ಸೆಲೆಬ್ರಿಟೀಸಿಂದ ಅಷ್ಟೊಂದು ಪ್ರಮೋಷನ್ ಆಗಿರ್ಬೋದು, ಆಮೇಲೆ ಅವ್ರ ರಿವ್ಯೂಸ್ ಆಗಿರ್ಬೋದು, ಅವ್ರ ಸಾಂಗ್ನ ತೊಗೊಂಬಂದಿರೋದಾಗಿರ್ಬೋದು, ಎಲ್ಲ ಅವ್ರ ಸೆಲೆಬ್ರಿಟೀಸ್ ಮಾಡೇ ಮಾಡ್ತಿದ್ದಾರೆ. ಸೊ 100% ಹಿಟ್ ಆಗುತ್ತೆ ಅಂತ ಒಂದು. ಫೈನಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಡೆವಿಲ್ ಸಿನಿಮಾ ಬಗ್ಗೆ? ಇದೇ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಪ್ರೋತ್ಸಾಹಿಸ್ಬೇಕು. ಆಮೇಲೆ ನಾವು ಒಂದು 4 ಸಾಂಗ್ ಮಾಡಿದೀವಿ ಅದರಲ್ಲಿ. ಸೊ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಅಂಡ್ ಥ್ಯಾಂಕ್ ಯು ಲಕ್ಷ್ಮಿ ಸರ್. ಜೊತೆಗಿರ್ತೀವಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಯಾರು ಕರೆದಿ ಈ ತರ ಇಂಟರ್ವ್ಯೂ ಮಾಡೋದು ತುಂಬಾ ಕಮ್ಮಿ ಇತ್ತೀಚೆಗೆ. ಯಾಕಂದ್ರೆ ಅವ್ರದೇ ಒಂದು ಇರುತ್ತೆ, ಕಮರ್ಷಿಯಲ್ ಆಗಿರ್ಬೋದು. ಈಗ ಫಸ್ಟ್ ಬರೋದೇ ಕಮರ್ಷಿಯಲ್ ಎಲ್ಲ ಕಡೆ. ಸೊ ಕಮರ್ಷಿಯಲ್ ಆಗಿರ್ಬೋದು, ಇಲ್ಲ ಮತ್ತೊಂದು ಏನೋ ಆಗಿರ್ಬೋದು, ಇಲ್ಲ ಇವ್ರನ್ನೇನು ಇಂಟರ್ವ್ಯೂ ಮಾಡೋದು ಇನ್ನು ಬೆಳಿಲಿ, ದೊಡ್ಡ ಮಾಸ್ಟರ್ ಮಾಡ್ಲಿ ಅನ್ನೋ ತರ ಇರುತ್ತೆ. ಸಿನಿಮಾ ಬಂದಾಗ್ಲೂ ಕೂಡ ನಾನು ನಿಮ್ಮನ್ನ ಫಸ್ಟ್ ಸಂದರ್ಶನ ಮಾಡಿದ್ದು ನಾನೇ ಅನ್ಸುತ್ತೆ. ಹೌದು, ಖಂಡಿತ ಹೌದು ಮೊಬೈಲ್ ರಾಬರ್ಟ್ಸ್ ಅಂತ ಸೇವ್ ಮಾಡಿ. ಹೌದು ಸರ್, ಖಂಡಿತ ಟೈಟಲ್ ಕಾರ್ಡ್ ಅಲ್ಲೂ ನಿಮ್ಗೆ ಎಲ್ಲಾ ಕಡೆ ನೀವು ಇಲ್ಲ, ರೆಕಗ್ನೈಸ್ ಹಂಗೆ ರಾಬರ್ಟ್ಸ್ ಅಂತ. ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಏನಿಲ್ಲ, ಕಲೆಯನ್ನ ಪ್ರೋತ್ಸಾಹಿಸೋದು, ಗುರ್ಸೋದು ನಮ್ಮ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ. ಖಂಡಿತ. So, ಆ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಇವಾಗ ಕಮರ್ಷಿಯಲ್ ಮೈನ್ ಆಗಿದೆ ಸರ್, ಕಲೆಗೆ ಯಾರು ಬೆಲೆ ಕೊಡ್ತಿಲ್ಲ. ಕಮರ್ಷಿಯಲ್ ಇದೆಯಾ, ಓಕೆ. ಸೊ ಅಂತದ್ರಲ್ಲಿ ನೀವು ಮಾಡಿದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಆಗ್ಲಿ ಯಾವಾಗ್ಲೂ ಕಲೆಗೆ ಪ್ರೋತ್ಸಾಹ ಕೊಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ ಸಂತವ್ರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಗೆ ಒಂದ್ ಒಳ್ಳೆ ಸಂದರ್ಶನ ಕೊಟ್ರಿ, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ನೀವು ಇಷ್ಟಪಟ್ಟಂತೆ ನೀವು ಯಾರ ಜೊತೆ ಎಲ್ಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು, ಆ ಎಲ್ಲಾ ಸ್ಟಾರ್ಗಳ ಜೊತೆ ಮುಂದಿನ ದಿನಗಳಲ್ಲಿ ಕೊರಿಯೋಗ್ರಾಫರ್ ಆಗಿ ಮಿಂಚ್ರಿ, ಹೊರಭಾಷೆಗಳಿಗೂ ಹೋಗಿ ಬೇರೆ ಪರಭಾಷಾ ಸ್ಟಾರ್ಗಳಿಗೂ ಕೂಡ ಕೊರಿಯೋಗ್ರಾಫರ್ ಆಗಿ ಏನೋ ನೇಮು ಫೇಮು ಮಾಡುವಂತವ್ರು ಆಗ್ಲಿ ಅಂತ ಈ ಮೂಲಕ ಆಶಿಸ್ತೀವಿ. ಒಳ್ಳೇದಾಗ್ಲಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ದರ್ಶನ್ ಅವರ ಅಚ್ಚುಮೆಚ್ಚಿನ ಕೊರಿಯೋಗ್ರಾಫರ್ ಆದಂತ ರಾಬರ್ಟ್ಸ್ ಅಂತ ಅವರ ಮನದಾಳದ ಮಾತುಗಳನ್ನ. ಸದ್ಯದಲ್ಲೇ ಮತ್ತೊಬ್ಬ ಟೆಕ್ನಿಷಿಯನ್ ನಿಮ್ಗೆ ಪರಿಚಯಿಸ್ತೀನಿ. ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.